ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯದು ಹೋಮ್ ಟೂರ್ನ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಾಯಿರೋ, ತುಂಬ ವರ್ಷಗಳಿಂದ ಕೇಳ್ತಾಯಿರೋ ಹೋಮ್ ಟೂರ್ ಮಾಡಿ ಮಾಡಿ ಅಂತ, ಬಟ್ ಮಾಡಿರಲಿಲ್ಲ. ನೋಡಿ, ಇದು ಎಂಟ್ರೆನ್ಸ್ ಗೇಟು. ನಮ್ಮದು ಉತ್ತರ ಈಶಾನ್ಯದಲ್ಲಿ ಬಾಗಿಲಿರೋ ಅಂಥದ್ದು. ಇಲ್ಲಿ ಸ್ವಲ್ಪ ಸೌದೆ ಹಾಕ್ಕೊಂಡಿದ್ದೀನಿ. ಒಂದು ಕಾಮನ್ ಟಾಯ್ಲೆಟ್ ಇದೆ. ಸೊ ಇದು ಹಳೆ ಮನೆಯೇ. ನನ್ನ ಹಸ್ಬೆಂಡ್ ಅವ್ರ ತಂದೆ ಕಟ್ಟಿರೋ ಅಂಥದ್ದು, ಅಂದರೆ ನಮ್ಮ ಮಾವ ಕಟ್ಟಿರೋ ಅಂಥ ಮನೆ. ಇವಾಗ ಏನಕ್ಕೆ ಹೋಮ್ ಟೂರ್ ಮಾಡ್ತಾಯಿದ್ದೆ, ಸದ್ಯದಲ್ಲೇ ಇನ್ನೊಂದು ತಿಂಗಳಲ್ಲೇ ನಾವು ಈ ಮನೇನ ಖಾಲಿ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ನಮಗೂ ಒಂದು ನೆನಪಿಗಿರಲಿ ಅಂತ ಹೇಗಿದೆಯೋ ಹಾಗೆ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇದೆ ಎಂಟ್ರೆನ್ಸು. ಹೇಗಿದ್ರೂ ಮನೆ ಖಾಲಿ ಮಾಡ್ತೀವಿ ಅಂದಾಗ ಅಷ್ಟೊಂದು ಎಲ್ಲ ಎತ್ತಿಡಬೇಕು, ಕಟ್ಟಿಡಬೇಕು ಅಂತ ಅನಿಸಲ್ಲ. ಹಾಗೆಯೇ ನನಗೂ ಕೂಡ ಹೇಗಿದೆಯೋ ಹಾಗೆ ತೋರಿಸ್ತಾಯಿದ್ದೀನಿ. ಇದು ಎಂಟ್ರೆನ್ಸ್ ಪಕ್ಕ ವರಾಂಡ ಅಂತ ಹೇಳ್ತಾರಲ್ಲ, ಕೆಲವೊಂದು ಫೋಟೋಸ್ಗಳನ್ನ ಹಾಕಿದ್ದೀನಿ. ಅಂದರೆ ಈ ಮನೇನ ಹೇಗೆ ಬೇಕೋ ಹಾಗೆ ನನಗೆ ಸೆಟ್ ಮಾಡ್ಕೊಂಡಿದ್ದೆ. ಸೊ ಡೈಲಿ ಲಾಗ್ಸಲ್ಲಿ ನೋಡಿರ್ತೀರ, ನೀಟಾಗೇ ಇರುತ್ತೆ, ನೀಟಾಗೇ ಇಟ್ಕೊಂಡಿರ್ತೀನಿ. ಬಟ್ ಇವಾಗ ಅಂದರೆ ಇನ್ನೇನು ಖಾಲಿ ಮಾಡ್ತೀವಲ್ಲ ಬಿಡು ಅನ್ನೋದು ಒಂದು ಸೋಮಾರಿತನ ಇರುತ್ತೆ. ಸೊ ಹಾಗಾಗಿ ಅಲ್ಲೊಂದು ಇಲ್ಲೊಂದು ಐಟಮ್ಸ್ಗಳೆಲ್ಲ ಇದೆ. ಇಲ್ಲಿ ವಾಷಿಂಗ್ ಮಿಷಿನ್ ಇದೆ, ಸೊ ಥ್ರೆಡ್ಮಿಲ್ ಇದೆ, ಮತ್ತು ಇಲ್ಲಿ ನಾನು ಪಾತ್ರೆಗಳೆಲ್ಲ ಈಚೆನಲ್ಲಿ ತೊಳೆಯೋದ್ರಿಂದ ಅದೆಲ್ಲ ತುಂಬಿಟ್ಟಿದ್ದೆ. ಇದು ಅಂಡೆ ಒಲೆದು ಬಚ್ಚಲ ಮನೆ. ಸೊ ಬಟ್ಟೆಗಳು ಒಗೆಯೋದೆಲ್ಲ ಇದೆ, ಸೌದೆ ಇದೆ. ಇದು ಹಿಂದೆ ತೊಟ್ಟಿ ಇತ್ತು. ಸೊ ಇವಾಗ ತೊಟ್ಟಿ ನಾನೇನು ಯೂಸ್ ಮಾಡ್ತಾಯಿಲ್ಲ, ಅಂದರೆ ಸೌದೆ ತುಂಬಿಕೊಳ್ಳಿಕ್ಕೆ ಯೂಸ್ ಮಾಡ್ಕೋತಾ ಇದೆ. ಹೀಗಿದೆ ಅಂತ ಹೇಳ್ಬಿಟ್ಟು ಅಂತ ತೋರಿಸ್ತಾಯಿದ್ದೀನಿ. ಆಮೇಲೆ ಖಾಲಿ ಮನೆ ಒಂದು ಸಲ ಮಾಡ್ತೀನಿ, ಅವಾಗ ಗೊತ್ತಾಗುತ್ತೆ ಮನೆ ಹೇಗಿತ್ತು ಅಂತ ಹೇಳ್ಬಿಟ್ಟು ಅಂತ. ಇನ್ನಿಲ್ಲಿ ಆರ್ಚ್ ಇದೆ. ಸೊ ಇದು ಹಾಲು ಕೂಡ ದೊಡ್ಡದಾಗಿ ಐತೆ. ಇಲ್ಲಿ ಒಂದು ದಿವಾನ್ ಕಟ್, ಇದೆಲ್ಲ ಆಲ್ಮೋಸ್ಟ್ ನೀವು ನೋಡಿರ್ತೀರ. ಇನ್ನು ಇದು ಟಿ ವಿ ಶೋಕೇಸು. ಸೊ ಇಲ್ಲೆಲ್ಲ ಹೀಗೆ ಸಣ್ಣ ಪುಟ್ಟ ಐಟಮ್ಸ್ಗಳು, ಬಟ್ಟೆ ಐರನ್ ಆಗಿರೋದು ಕೂಡ ಅಲ್ಲೇ ಬಿದ್ದಿದೆ. ಮತ್ತು ಇದೆಲ್ಲ ನನ್ನ ಹಸ್ಬೆಂಡ್ಗೆ ಸನ್ಮಾನ ಮಾಡಿ ಕೊಟ್ಟಿರೋ ಅಂಥದ್ದು. ಇದೆಲ್ಲ ಅವ್ರದ್ದೇ. ಮತ್ತು ಈ ಕಡೆ ಶೋಕೇಸಲ್ಲೂ ಕೂಡ ಇದೆ. ಅಲ್ಲಿ ನನ್ನ ಮಗಂದು ಕೂಡ ಸ್ವಲ್ಪ ಇದೆ. ಕೆಲವೊಂದು ಫೋಟೋಸ್ಗಳು ಹಾಕಿದ್ದೀವಿ ಅಷ್ಟೇ. ಮತ್ತು ಇದು ಸ್ಟೋರ್ ರೂಮ್ ರೀತಿ ಯೂಸ್ ಮಾಡ್ಕೋತಿದ್ದೆ. ಈ ರೂಮಲ್ಲಿ ನಾವು ಮಲಗ್ತಿರ್ಲಿಲ್ಲ. ಸೊ ಒಂದು ಬುಕ್ಸ್ ಟೇಬಲ್ಲು, ನನ್ನ ಮಗಂದು ಏನೇನು ಬೇಡ, ನಂದು ಪ್ಯಾಕಿಂಗ್ ಬಾಕ್ಸಸ್ಗಳು, ಮತ್ತು ಇನ್ನೂ ಒಂದೆರಡು ಬೀರು ಇದೆ, ಬಟ್ಟೆಗಳಿದೆ. ಒಂದು ಹಳೆ ಬೀರು, ಇದು ನಮ್ಮ ಅತ್ತೆ ಬೀರು ಇದು. ಸೊ ಹೀಗೆ ಎಷ್ಟೇ ಇದ್ರೂ ಬಟ್ಟೆಗಳೆಲ್ಲ ಈ ಸಾಕಾಗೋದೇ ಇಲ್ಲ ಅಂತ ಅನಿಸುತ್ತೆ. ನೋಡಿ, ಇದೆಲ್ಲ ಇನ್ನೂ ಎಲ್ಲ ಐರನ್ಗೆ ಹೋಗಿದೆ ಬಟ್ಟೆಗಳು. ಇವೆಲ್ಲ ನಾವು ಮನೆ ಕಟ್ಟಿದ್ಮೇಲೆ ಇರೋದಿಲ್ಲ. ಸೊ ಅಂದರೆ ವಾರ್ಡ್ರೋಬ್ಸ್ ಎಲ್ಲ ಮಾಡ್ಕೋತೀವಲ್ಲ, ಇದ್ರದ್ದು ಅವಶ್ಯಕತೆ ಇರೋದಿಲ್ಲ. ಬಟ್ ಮನೆ ಕಟ್ಟೋವರೆಗೂ ಬೇಕು. ಸದ್ಯಕ್ಕೆ ಕಟ್ಟಬೇಕು ಅಂತ ಇದೆ ಅಷ್ಟೇ. ಇನ್ನೂ ಇವಾಗಲೇ ಕಟ್ತೀವಿ ಅನ್ನೋದೇನು ಪ್ಲ್ಯಾನ್ ಇಲ್ಲ. ಆದ್ರೂ ಇನ್ನೇನು ಮಳೆ ಟೈಮ್ ಶುರು ಆಗಿಬಿಡುತ್ತಲ್ಲ. ಸೊ ಸ್ವಲ್ಪ ಎಲ್ಲ ಮನೆಯೆಲ್ಲ ಸೋರ್ತಿದ್ದು, ಹಾಗಾಗಿ ಮನೆ ಖಾಲಿ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಬೇರೆ ಬಾಡಿಗೆ ಮನೆಗೆ ಹೋಗ್ತಿದ್ದೀವಿ. ಸೊ ಅದ್ರದ್ದು ಕೂಡ ವಿಡಿಯೋ ಮುಂದೆ ಹಾಕ್ತೀನಿ, ಬಾಡಿಗೆ ಮನೆ ಹೇಗಿದೆ ಅಂದ್ಬಿಟ್ಟು. ಇಷ್ಟು ದೊಡ್ಡದಾಗಂತೂ ಇಲ್ಲ, ಇನ್ನೂ ಸ್ವಲ್ಪ ಚಿಕ್ಕದಿದೆ. ಇದು ದೇವ್ರ ಮನೆ. ಸೊ ಮನೆ ನೀಟಾಗಿದ್ದಾಗಲೇ ಮಾಡ್ಬೋದಿತ್ತು. ಬಟ್ ಅಂತಾರಲ್ವ, ಅಯ್ಯೋ ಇದು ಬಳ್ಳಾರಿ ಮನೆನ, ಈ ಶೀಟ್ರ್ ಮನೆನೋ ವೀಡಿಯೋ ಮಾಡಬೇಕಿತ್ತು, ಹಾಗೆ ಹೇಗೆ ಅಂತ ಮಾತಾಡೋವಂಥವ್ರು ಮಾತಾಡ್ತಾರೆ. ಬಟ್ ನಾನು ಇರಲಿ ಬಿಡು, ಆಮೇಲೆ ಮಾಡೋಣ ಅಂತ ಅಂದ್ಕೊಂಡು ಲಾಸ್ಟಿಗೆ ಮಾಡಲಿಕ್ಕೆ ಆಗಿರಲಿಲ್ಲ. ಇವಾಗ ಅಟ್ಲೀಸ್ಟ್ ಖಾಲಿ ಮಾಡೋ ಮೂಮೆಂಟಲ್ಲಾದ್ರೂ ಮಾಡೋಣ ಇರೋ ಅಂದ್ಬಿಟ್ಟು ಅಂತ ಮಾಡ್ತಾಯಿದ್ದೀನಿ. ಇದು ನಾವು ಯೂಸ್ ಮಾಡ್ತಿದ್ದಂಥ ರೂಮು. ಸೊ ಇದು ಒಂದಕ್ಕೆ ಮಾತ್ರ ನಾವು ವಾರ್ಡ್ರೋಬ್ ಮಾಡಿಸ್ಕೊಂಡಿದ್ದು, ಬಟ್ಟೆಗಳೆಲ್ಲ ಹಾಗಾಗಿಯೇ ಇದೆ. ಇನ್ನು ಈ ಕಡೆ ಸೀರೆಗಳೆಲ್ಲ ಇದೆ. ನಾನು ಹೇಳಿದಾಗೆ ನನ್ನ ಹತ್ರ ತುಂಬ ಬಟ್ಟೆಗಳೆಲ್ಲ ಏನೂ ಇಲ್ಲ. ಅಯ್ಯೋ ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಇಲ್ಲ. ನನಗೆ ಅದೊಂದು ಇತ್ತು, ಅಯ್ಯೋ ಬಾಡಿಗೆ ಮನೆಗೆ ಹೋದ್ರೆ ಇನ್ನೂ ಕಷ್ಟ ಆಗುತ್ತೆ, ಬಟ್ಟೆಗಳೆಲ್ಲ ಸುಮ್ಮನೆ ಅತಿಯಾಗಿ ತೊಗೋಬಾರ್ದಪ್ಪ ಅಂತ ಹೇಳ್ಬಿಟ್ಟು ಅಂತ. ಹಾಗೆ ಆಯಿತು. ಇನ್ನೆಲ್ಲ ಇಲ್ಲಿ ಸಣ್ಣ ಪುಟ್ಟ ಐಟಮ್ಸು, ಮತ್ತು ಒಂದು ಫ್ಯಾನ್ ಇದೆ, ಒಂದು ಬೆಡ್ ಇದೆ, ಇಲ್ಲೊಂದು ಫೋಟೋ, ಇಲ್ಲೊಂದು ರಾಧಾಕೃಷ್ಣಂದೊಂದು ಫೋಟೋ ಇದೆ. ನಾನು ಹೇಳಿದಾಗೆ ಇದೊಂದು ರೂಮಿಗೆ ಮಾತ್ರ ನಾವು ವಾರ್ಡ್ರೋಬ್ ಮಾಡಿಸಿದ್ದು, ಮತ್ತು ಟಿ ವಿ ಸ್ಟ್ಯಾಂಡು ಮಾಡಿಸಿದ್ದು, ಟಿ ವಿ ಕ್ಯಾಬಿನೆಟು. ನೋಡಿ, ಇದು ನನ್ನ ಶೋಕೇಸ್ ಹೇಳಿದ್ನಲ್ಲ, ಈ ಶೋಕೇಸಲ್ಲೂ ಕೂಡ ಕೆಲವು ಫೋಟೋಸು, ಮತ್ತು ನನ್ನ ಮಗನ ಪ್ರೈಸ್ಗಳು, ನನ್ನ ಹಸ್ಬೆಂಡಿಗೆ ಕೊಟ್ಟಿರೋ ಅಂಥ ಅದು ಇದೆಲ್ಲ ಇದೆ. ಇದು ಹಾಲು ಎಂಟ್ರೆನ್ಸಿಂದ ಹೀಗೆ ಕಾಣುತ್ತೆ. ನೋಡಿ, ಎಲ್ಲ ಹಂಗಂಗೆ ಬಿದ್ದಿದೆ. ಸೊ ನೆಕ್ಸ್ಟ್ ಇದೆಲ್ಲ, ಇಲ್ಲೊಂದು ಫ್ರಿಜ್ ಇದೆ, ಇದು ಹಳೇದೇನೆ, ಬಟ್ ಆದರೂ ವರ್ಕ್ ಆಗ್ತಾಯಿದೆ. LG ಕಂಪ್ನಿದು. ಇದು ನಾನು ಮದುವೆ ಆದಾಗ ತೊಗೊಂಡಿದ್ದು. ಇದು ಎಲ್ಲ ಹೀಗೆ ಇಟ್ಕೊಂಡಿದ್ದೀನಿ. ಸೊ ಇನ್ನು ಇದು ಕಿಚನು.
ಕಿಚನ್ ಅಂತೂ ಆಲ್ಮೋಸ್ಟ್ ನೋಡಿ ಇದು ಹೀಗೆ ಕಾಣುತ್ತೆ. ಕಿಚನ್ ಅಂತೂ ಆಲ್ಮೋಸ್ಟ್ ನೀವು ನೋಡಿರ್ತೀರ. ನಂದು ಅಡುಗೆ ಅದ್ರದ್ದು ವೀಡಿಯೋಸ್ಗಳಲ್ಲೆಲ್ಲ ಎಷ್ಟು ಹಿಂಗೆ ಕಾಣಿಸುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಪ್ಯಾಕಿಂಗ್ ಅಂತ ಬಂದಾಗ ನಮಗೂ ಒಂದು ಸೋಮಾರಿತನ ಇದ್ದೇ ಇರುತ್ತೆ, ಇನ್ನೇನು ಖಾಲಿ ಮಾಡ್ತೀವಿ ಬಿಡು ಅಂದ್ಬಿಟ್ಟು ಅಂತ. ಸೊ ಇದು ಕಿಚನ್. ನೀವು ಕಿಚನ್ ಅಂತ ನೋಡಿರ್ತೀರ ಎಷ್ಟು ಕ್ಲೀನಾಗಿರ್ತಿತ್ತು ಅಂತ, ಬಟ್ ಇಲ್ಲಿ ಮೆಸ್ಸಿಯಾಗೇ ಇದೆ, ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಆಮೇಲೆ ನಾನು ತೋರಿಸ್ತೀನಿ ಬಾಡಿಗೆ ಮನೆಯಲ್ಲೂ ಇಷ್ಟು ಇಲ್ಲಿ ಹೇಗಿತ್ತು ಮತ್ತು ಬಾಡಿಗೆ ಮನೆಯಲ್ಲಿ ಹೇಗೆ ಇಟ್ಕೊಂಡಿದ್ದೀನಿ ಅಂತೆಲ್ಲ ಹೇಳ್ಬಿಟ್ಟು ಅಂತ. ಯಾಕಂದರೆ ಮನೆಯದು ಆರ್ಗನೈಸ್ ಅಂತ ಬಂದಾಗ ನಾನೇ ನನಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳೋದು. ಇನ್ನು ನನ್ನ ಮಗ ಆಗಲಿ ನನ್ನ ಹಸ್ಬೆಂಡ್ ಆಗಲಿ ಏನು ಹೇಳೋಕ್ಕೂ ಬರೋಲ್ಲ, ಕೇಳೋಕ್ಕೂ ಬರೋಲ್ಲ, ಯಾವ್ದು ಎಲ್ಲಿ ಇಟ್ರು ಏನಿಟ್ರು. ಸೊ ನನಗೆ ಹೇಗೆ ಬೇಕೋ ನನಗೆ ಗೊತ್ತಿರೋದು ಅಲ್ಪ ಸ್ವಲ್ಪ ವಾಸ್ತು ಪ್ರಕಾರವಾಗಿ ಇದು ಇಲ್ಲಿ ಬರಬೇಕು ಅಲ್ಲಿ ಬರಬೇಕು ಅಂದ್ಕೊಂಡು ನಾನು ಇಟ್ಕೊತೀನಿ ಅಷ್ಟೇ. ಸೊ ಇಲ್ಲೆಲ್ಲ ಖಾಲಿ ಬಾಕ್ಸಸ್ಗಳು ನೋಡಿ, ಇಲ್ಲೆಲ್ಲ ಇದೆಲ್ಲ ನನಗೂ ಅಷ್ಟೇ, ಇಲ್ಲೂ ಅಷ್ಟೇ ಎಲ್ಲ ನಾನು ನೀಟಾಗಿ ಜೋಡಿಸ್ಕೊಂಡಿದ್ದೆ. ಎಲ್ಲ ಕೈಗೆ ಸಿಗೋ ಥರ, ಯಾವುದೂ ಕೂಡ ಅಯ್ಯೋ ಎಲ್ಲೋ ಇರಬೇಕು ಮರ್ತುಬಿಟ್ಟೆ ಆ ಥರ ಇರಬಾರ್ದು ಅಂದ್ಬಿಟ್ಟು ಅಂತ ಎಲ್ಲನೂ ಜೋಡಿಸ್ಕೊಂಡಿದ್ದೆ. ಸೊ ಈ ಮನೇನ ನಾವು ಖಾಲಿ ಮಾಡ್ತಾಯಿದ್ದೀವಿ ಇಷ್ಟರಲ್ಲೇ. ಸೊ ಇಷ್ಟು ಸುಮಾರು ಒಂದು 10 ವರ್ಷಗಳಿಂದ ಇದ್ವಿ ನಾವು ಈ ಮನೆಯಲ್ಲಿ. ಇದಕ್ಕೂ ಮುಂಚೆ ಇನ್ನೊಂದು ಹಂಚಿನ ಮನೆ ಇತ್ತು, ಅಲ್ಲಿದ್ವಿ. ಸೊ ನೋಡೋಣ ನೆಕ್ಸ್ಟು ಹೇಗೆ ಹೋಗುತ್ತೆ, ಯಾವ ಮನೆ ಋಣ ಇದೆ ಏನು ಎತ್ತ ಅಂತ ಹೇಳ್ಬಿಟ್ಟು ಅಂತ ಮುಂದೆ ಅಪ್ಡೇಟ್ ಕೊಡ್ತೀನಿ. ಸೊ ಇದು ನಮ್ಮ ಮನೆಯ ಒಂದು ವಿಡಿಯೋ. ಹೀಗಿತ್ತು ನಮ್ಮ ಮನೆ. ಸೊ ಇನ್ನೂ ಇದೆ, ನೋಡೋಣ ಈ ಮನೆ ಇದೇ ಜಾಗದಲ್ಲಿ ಮುಂದೆ ಹೇಗೆ ಬರುತ್ತೆ ಮನೆ ಏನು ಅಂತ ಹೇಳ್ಬಿಟ್ಟು ಅಂತ. ಸೊ ನೋಡಿ ಇದು ಹೊರಗಡೆ ಎಂಟ್ರೆನ್ಸ್. ಥ್ಯಾಂಕ್ ಯು, ಬಾಯ್.